ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲಿ ವಿದ್ಯೆ, ಬುದ್ಧಿ, ಕೆಲಸ ಕಾರ್ಯಗಳಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ಕೀರ್ತನೆಗಳು 22ನೇ ಅಧ್ಯಾಯ 30ರಿಂದ. ಕೀರ್ತನೆಗಳು 22ನೇ ಅಧ್ಯಾಯ 30ರಿಂದ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಆತನನ್ನು ಸೇವಿಸುವವರ ಸಂತಾನದವರು ಯೆಹೋವನ ಸಂತಾನದವರೆಂದು ಎನಿಸಲ್ಪಡುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ದರ್ಶನ ಕೊಟ್ಟ ಮೇಲೆ ಆತನ ಹಿಂದೆ ಹೋಗಿ ಹಿಂದಿನ ಎಲ್ಲ ತಪ್ಪಾದ ಕಾರ್ಯಗಳನ್ನು ಬಿಟ್ಟು ದೇವರನ್ನೇ ಹಿಂಬಾಲಿಸಿಕೊಂಡು ತಮ್ಮ ಜೀವಿತವನ್ನು ಬದಲು ಮಾಡಿಕೊಂಡು ಯಾರು ಜೀವಿಸ್ತಾರೋ ಅಂಥವ್ರನ್ನ ಇತರರು ಹೇಳ್ತಾರೆ. ಹೇಗೆ ಹೇಳ್ಬೋದಂದರೆ, ಯೆಹೋವನ ಸಂತಾನದವರೆಂದು ಎನಿಸಲ್ಪಡೋರು. ನೋಡಪ್ಪ, ಹಿಂದಿನವನ ಜೀವಿತ ಹೇಗಿತ್ತು, ನಿಜವಾಗಿ ಇವರು ದೇವರಿಂದ ಆಶೀರ್ವಾದ ಹೊಂದಿದವರು, ಆದ್ದರಿಂದ ಈ ರೀತಿಯಲ್ಲಿ ಒಳ್ಳೆತನದಲ್ಲಿ ಜೀವಿಸ್ತಾರೆ ಅಂತೇಳಿ ಅವರ ನಡೆ, ನುಡಿ, ಕ್ರಿಯೆ, ಮಾತುಗಳಿಂದ ಪ್ರತಿ ಒಂದು ವಿಷಯಗಳಿಂದ ಅವರನ್ನು ಕಂಡು ಬರುತ್ತದೆ. ಅಂದರೆ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಅವರು ಜೀವಿಸ್ತಾರೆ. ಇದನ್ನು ಕೂಡ ಹಿಂದಿನಿಂದಲೇ ನಾವು ಅದನ್ನೇ ತಿಳಿದುಕೊಂಡು ಬಂದಿದ್ದೆವು. ಆದ್ದರಿಂದ ಒಂದು ವೇಳೆ ಅವರನ್ನು ಕೇಳಿ ಮತ್ತು ನಮ್ಮ ಹಿಂದಿನ ಜೀವಿತ, ಪ್ರಾಪಂಚಿಕ ಜೀವಿತ, ಕೆಟ್ಟತನ ಇಂತಿನ ಬಿಡದ ಹೋದರೆ ಖಂಡಿತವಾಗಿ ಅದು ದೇವರಿಗೆ ನಾವು ಕೆಟ್ಟ ಹೆಸರು ತರುವಂಥದ್ದು. ಆದರೆ ದೇವರ ಆತ್ಮ ಯಾರಲ್ಲಿದೆಯೋ, ಯಾರು ದೇವರನ್ನು ಹಿಂಬಾಲಿಸ್ತಾರೋ ಅಂಥವ್ರನ್ನು ದೇವರೇ ತನ್ನ ಎಲ್ಲ ಕಾರ್ಯಗಳಿಂದ, ಪ್ರಾಪಂಚಿಕ ಕಾರ್ಯಗಳಿಂದ, ಕೆಟ್ಟ ಕಾರ್ಯಗಳಿಂದ ಬಿಡುಗಡೆ ಮಾಡಿ ದೇವರ ಮಾರ್ಗದಲ್ಲಿ ನಡೆಸುವರು. ಅವರ ನಡೆ, ನುಡಿ, ಕ್ರಿಯೆ, ಮಾತು, ದಾನ, ಧರ್ಮದಲ್ಲಿ ಅವರನ್ನು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 31. ಅವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ನೋಡಿ, ಅವರು ಏನು ಮಾಡ್ತಾರೆ, ಬರ್ತಾರೆ ಅವ್ರು ಏನು ಮಾಡ್ತಾರೆ, ಬೇರೆಯವರಿಗೆ, ತಪ್ಪಾಗಿ ಹೋಗುವವರಿಗೆ ಅವರು ಏನು ಮಾಡ್ತಾರೆ, ಮುಂದೆ ಹುಟ್ಟುವ ಜನಾಂಗಕ್ಕೂ ಅಂದರೆ ಮಕ್ಕಳಿಗೂ ಕೂಡ, ಈಗ ಯಾರ್ಯಾರಿಗೆ ತಿಳಿಸ್ಬೇಕೋ ಮುಂದೆ ಬರೋ ಮಕ್ಕಳಿಗೂ, ಚಿಕ್ಕ ಮಕ್ಕಳಿಗೂ, ಯೌವನಸ್ಥರಿಗೂ ಅವರು ಅದನ್ನೇ ಸಾಕ್ಷಿ ಕೊಡ್ತಾರೆ. ನೋಡಿಯಪ್ಪ, ಇಂತಿಂತನೆಲ್ಲ ಬಿಡಿ, ನಾವು ಇಂತಿಂತನೆಲ್ಲ ಮಾಡಿ, ಅಥವಾ ನಾನು ಇಂತಿಂತನೆಲ್ಲ ಮಾಡಿ ಈ ರೀತಿ ಶಿಕ್ಷೆಗೆ ಒಳಗಾಗಿದ್ದೇನೆ, ಕಷ್ಟ ಸಂಕಟಕ್ಕೆ ದುಃಖ ಒಳಗಾಗಿದ್ದೇನೆ, ಅದೆಲ್ಲ ದೇವರೇ ಅಲ್ಲ, ಅದೆಲ್ಲ ಮನುಷ್ಯ ಮಾಡಿದ ದೇವರುಗಳು, ವಿಗ್ರಹಾಧನೆ, ಮಾಟ, ಮಾಯ, ಮಂತ್ರ, ಕದಿಯೋದು, ಸುಳ್ಳು ಹೇಳೋದು, ವ್ಯಭಿಚಾರ, ಪೂಜೆ ಪುಸ್ಕಾರ, ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲಿ ಮೋಸ ಮಾಡುವಂಥದ್ದು, ಅದೇ 10 ದಶಾಜ್ಞೆಗಳು. ಅದನ್ನು ಖಂಡಿತವಾಗಿ ಏನು ಮಾಡಿದೆ, ಬಿಟ್ಟು ಬಿಡಿ. ಅದು ಬಹಳ ನರಕ. ಅದು ನಮ್ಮನ್ನು ಒಳ್ಳೆ ರೀತಿಗೆ ತಗೊಂಡು ಹೋಗೋದಿಲ್ಲ, ಸರ್ವನಾಶಕ್ಕೆ ತಗೊಂಡು ಹೋಗ್ತದೆ. ಆದ್ದರಿಂದ ಸರ್ವ ಸೃಷ್ಟಿಕರ್ತನಾದ ದೇವರನ್ನೇ ನಾವು ಹಿಂಬಾಲಿಸಬೇಕು. ದೇವರು ಈ ರೀತಿ ಹೇಳಿದ್ದಾರೆ ಅಂತೇಳಿ ಮುಂದೆ ಹುಟ್ಟುವ ಮಕ್ಕಳಿಗೂ, ಈಗಿರುವ ಮಕ್ಕಳಿಗೂ, ಯೌವನಸ್ಥರಿಗೂ ಕೂಡ ಅವರು ಏನು ಮಾಡ್ತಾರಂತೆ, ದೇವರನ್ನೇ ಆರಿಸಿದವರು, ದೇವರ ಸಂತಾನದವರು ಈ ರೀತಿ ಜನಗಳಿಗೆ ಒಳ್ಳೆಯದನ್ನು ಹೇಳ್ತಾ ಹೋಗ್ತಾರೆ. ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸುತ್ತಾರೆ. ಇದರಲ್ಲಿ ತಿಳ್ಕೊಳ್ಬೇಕು, ಇವರು ದೇವರ ಸಂತಾನದವರು, ದೇವರಿಂದ ಆಯ್ಕೆಗೊಂಡವರು, ದೇವರು ಇವರನ್ನು ನಡೆಸ್ತಾರೆ ಅಂತೇಳಿ. ಖಂಡಿತವಾಗಿ ಲೋಕದ ಜನಗಳು ಕೆಟ್ಟವರ ವಿಚಾರದಲ್ಲಿ ಒಳ್ಳೆಯ ರೀತಿ, ನ್ಯಾಯ, ಶಾಂತಿ, ಸಮಾಧಾನ, ಒಳ್ಳೆಯದು ಯಾವಾಗಲೂ ಬರಲು ಸಾಧ್ಯವಿಲ್ಲ ಅಂತ ಹೇಳಿ ಖಂಡಿತವಾಗಿ ಇದನ್ನು ನಾನಾ ರೀತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಉದಾಹರಣೆಗೆ, ಈಗೊಂದು ಹುಣಸೆ ಹಣ್ಣು ಮರ, ಅದು ಬೀಜ ಹಾಕ್ತೇವೆ, ಅದು ಹುಟ್ಟಿದಾಗ ಅಲ್ಲಿ ಏನಾಗ್ತದೆ, ಅದು ಸಿಹಿಯಾಗಲು ಸಾಧ್ಯವಿಲ್ಲ. ಅದು ಬೀಜನೂ ಹುಳಿಯೇ, ಮೊಳಕೆನೂ ಹುಳಿಯೇ, ಮರನು ಹುಳಿಯೇ, ಅದು ಕೊಡುವ ಫಲ ಕೂಡ ಹುಳಿಯೇ. ಅದೇ ರೀತಿ ಒಂದು ಸಿಹಿ ಹೊತ್ತು ಮಾವಿನ ಹಣ್ಣಾಗಲಿ, ಹಲಸಿನ ಹಣ್ಣಾಗಲಿ, ಅದು ಏನಾಗ್ತದೆ, ಅದು ಅದರ ಗುಣವನ್ನೇ ತೋರಿಸ್ತದೆ. ಹಾಗೆ ಒಂದು ವೇಳೆ ಬದಲಾದರೂ ಕೂಡ ಆಗೋದಿಲ್ಲ. ಕಸಿ ಕಟ್ಟಿ ಮಾಡಿ ಏನಾದರೂ
ಬದಲು ಮಾಡ್ತಾರೆ ಇವತ್ತು. ಅದು ಕೂಡ ಹಾಗೆ ಒಂದು ವೇಳೆ ಆ ಒಂದು ಸಂತಾನದವರನ್ನು ಆ ರೀತಿ ಒಂದು ಮನುಷ್ಯರನ್ನ ಬದಲು ಮಾಡುವುದಾದರೆ ದೇವರು ಅವರನ್ನು ನಡೆಸುವುದಾದರೆ ಮತ್ತೆ ಅವರು ದೇವರ ಪರವಾಗಿ ಸಾಕ್ಷಿ ಹೇಳ್ತಾರೆ, ನೋಡಿ ಇಂತಿಂತನ ಬಿಡಿ, ಈ ರೀತಿಯಲ್ಲಿ ಜೀವಿಸಿ, ನನ್ನ ಜೀವಿತ ಅಥವಾ ನಮ್ಮ ಜೀವಿತ ಹೀಗೆ ಆಗಿತ್ತು ಅಂತೇಳಿ ಬುದ್ಧಿವಾದವನ್ನು ಹೇಳ್ತಾ ಎಚ್ಚರಿಸ್ತಾ ಹೋಗ್ತಾರೆ. ಜನಗಳಿಗೆ, ಮಕ್ಕಳಿಗೂ ಕೂಡ ಮುಂದೆ ಅದನ್ನೇ ತಿಳಿಸ್ತಾರೆ, ಆ ಮಾರ್ಗದಲ್ಲಿ ನಡಿಬೇಡಿ ಅಂತ. ಇದರಲ್ಲಿ ದೇವರ ಸಂತಾನದವರು ಯಾರು ಎಂಬುದಾಗಿ ತಿಳಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ 22ನೇ ಕೀರ್ತನೆ ಕೂಡ ಮುಕ್ತಾಯವಾಯಿತು. ಈಗ 23ನೇ ಕೀರ್ತನೆಗೆ ಹೋಗೋಣ. ಭಕ್ತರೆಂಬ ಕುರಿಗಳಿಗೆ ಯೆಹೋವನು ಒಳ್ಳೆಯ ಕುರುಬನು. ದೇವರ ನಾಮಕ್ಕೆ ಸ್ತೋತ್ರ. ಭಕ್ತರೆಂಬ ಕುರಿಗಳಿಗೆ ಯೆಹೋವನು ಒಳ್ಳೆಯ ಕುರುಬನು. ತಾನು ದೇವರು ದರ್ಶನ ಕೊಟ್ಟ ಮೇಲೆ ಯಾರು ದೇವರೊಂದಿಗೆ ಮನಸ್ಸಿಟ್ಟು ದೇವರನ್ನು ಹಿಂಬಾಲಿಸಿ ಹೋಗ್ತಾರೋ ಅಂಥವರಿಗೆ ಮಾತ್ರ ದೇವರು ಒಳ್ಳೆಯ ಕುರುಬನು ದೇವರಾಗಿರ್ತಾನೆ. ಇಲ್ಲದೆ ಎಲ್ಲರಿಗೂ ದೇವರಾಗಲು ಸಾಧ್ಯವಿಲ್ಲ. ಆದರೆ ಎಲ್ಲರಿಗೂ ತಿಳಿಸಲೇಬೇಕು. ಅದು ಇವತ್ತು ನಾನಾ ಗ್ರಂಥಗಳಲ್ಲಿ ನಾನಾ ಥರದಲ್ಲಿ ಇವತ್ತು ದೇವರ ವಿಷಯಗಳು ಹೋಗ್ತಾ ಇವೆ. ಆಗ ಸಂಪೂರ್ಣವಾಗಿ ಭಯ ಭಕ್ತಿ ಇಟ್ಟು ಹೌದಪ್ಪ ಅಂತೇಳಿ ದೇವರ ಬಳಿಗೆ ಯಾರು ಬರ್ತಾರೋ ಅವರಿಗೆ ಮಾತ್ರ ದೇವರು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯ ಕುರುಬ. ಅಂದರೆ ಭಕ್ತರೆಂಬ ಕುರಿಗಳಿಗೆ ಇವತ್ತು ಒಂದು ಕುರುಬರು ಏನು ಮಾಡ್ತಾರೆ, ಕುರಿಗಳನ್ನು ಮೇಯಿಸ್ತಾರೆ. ಆವಾಗ ಕುರಿಗಳು ಕುರಿಗಳನ್ನು ಇದು ಹೇಳಿದ ಹಾಗೆ ಓಡಿಸಿದ ಹಾಗೆ ಎಲ್ಲಿ ನಿಲ್ಲಿಸ್ತಾನೋ ಅಲ್ಲಿ ನಿಂತಾಗಿ ಕೇಳಿದರೆ ಮಾತ್ರ ಅಂಥ ಕುರಿಗಳ ಮೇಲೆ ಆ ಕುರುಬನಿಗೆ ಪ್ರೀತಿ ಇರ್ತದೆ. ಇಲ್ಲದೆ ಹೋದರೆ ಏನು ಮಾಡ್ತಾನೆ, ಕುರಿಗಳನ್ನು ಹೊಡೆದು ಬಡ್ದು ಅಲ್ಲಿ ನಿಲ್ಲಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತೊಂದು ಅಪ್ಪನಿಗೆ ಒಂದು 2 3 ಅಥವಾ 4 ಮಕ್ಕಳು ಇರ್ಬೋದು. ಅದರಲ್ಲಿ ಯಾರು ಅಪ್ಪನ ಮಾತನ್ನ ಒಳ್ಳೆ ಅಪ್ಪನಾದರೆ ಬುದ್ಧಿವಾದ ಹೇಳುವಾಗ ಆ ಮಾತನ್ನ ಕೇಳಿ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಯಾರು ನಡೀತಾರೋ ಅಂಥ ಮಕ್ಕಳ ಮೇಲೆ ಮಾತ್ರ ಅಪ್ಪನಿಗೆ ಪ್ರೀತಿ ಇರ್ತದೆ. ಇಲ್ಲ ಇದ್ರೆ ನಾನಾ ಥರದ ಬೈಗಳುಗಳು ಶಾಪಗಳು ಏನಾಗ್ತದೆ ಅಪ್ಪನ ಬಾಯಿಯಿಂದ ಹೊರಟು ಬರುತ್ತದೆ. ಹಾಗೆ ಇವತ್ತು ನಮ್ಮ ದೇವರು ಕೂಡ ನಮ್ಮನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ, ಹಿರಿಯರ ಪಾಪಗಳಿಂದ ಬಿಡುಗಡೆ ಮಾಡಿ ಇವತ್ತು ನಮಗೆ ಬೇಕಾಗಿದ್ದು ಎಲ್ಲವನ್ನ ವಿದ್ಯೆ ಬುದ್ಧಿ ಕೆಲಸ ಕಾರ್ಯಗಳನ್ನ ಪ್ರತಿಯೊಂದನ್ನು ಕೊಟ್ಟು ನಡೆಸ್ತಾ ಇರುವಾಗ ಆ ದೇವರ ಮಾತಿಗೆ ಕಿವಿ ಕೊಟ್ಟು ಯಾರು ನಡೀತಾರೋ ಅವರ ಮೇಲೆ ದೇವರಿಗೆ ಬಹಳ ಪ್ರೀತಿ ಇರ್ತದೆ. ಇಲ್ಲ ಇದ್ರೆ ಖಂಡಿತವಾಗಿ ಏನಾಗ್ತಾನೆ, ಈ ತಂದೆಯು ಮಕ್ಕಳಿಗೆ ಯಾವ ರೀತಿ ದೂಷಣೆ ಮಾಡ್ತಾನೋ ಶಾಪ ಹಾಕ್ತಾನೋ ಅದೇ ರೀತಿ ದೇವರಿಗೆ ಕೂಡ ಮಾತು ಕೇಳದವರ ಮೇಲೆ ಅಂತ ಕೋಪ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಬ್ರಿಯ ಗ್ರಂಥದಲ್ಲಿ ಕೂಡ ನಾವು ಓದ್ತೇವೆ, ದೇವರ ಕೋಪ ಯಾರ ಮೇಲೆ ಹೊರಗಿತು, ಪಾಪ ಮಾಡಿದವರ ಮೇಲೆಲ್ಲವೇ ಪರಲೋಕದಿಂದ ಶಾಪ ಕೋಪ ಅಂಥವರ ಮೇಲೆಲ್ಲವೇ ಬಂದಿದ್ದು ಅಂತೇಳಿ. ಉದಾಹರಣೆಗೆ ಇಸ್ರಾಯೇಲರೇ ಹಿಂದೆ ನಾವು ಬಹಳ ತಿಳ್ಕೊಂಡಿದ್ದೇವೆ, ದೇವರ ಮಾತನ್ನು ಕೇಳದಿದ್ದಾಗ ನಾನಾ ಥರದ ಶಿಕ್ಷೆಗಳಿಗೆ ಒಳಗಾದರು. ನಾನಾ ಥರದ ಶಿಕ್ಷೆಗಳಿಗೆ 6 ಲಕ್ಷದಲ್ಲಿ 2 ಮಾತ್ರ ದೇವರ ಆಶೀರ್ವಾದವನ್ನು ಪಡೆದರು. ಬಾಕಿ 5,99,998 ಜನ ಶಿಕ್ಷೆಯಿಂದ ಅನುಭವಿಸಿ ಸತ್ತರು. ಇವತ್ತು ಕೂಡ ಅದುವೇ ನಡೀತಾ ಇದೆ. ಇದನ್ನು ತಿಳಿದುಕೊಳ್ಳಲು ಬಹಳ ಜ್ಞಾನ ಬೇಕು. ಒಂದು ವೇಳೆ ಅಂತ ಜ್ಞಾನ ಇಲ್ಲದಿದ್ದರೆ ತಿಳಿಸಿದಾಗ ತಿಳ್ಕೊಳ್ಬೇಕಾಗ್ತದೆ. ಇದುವೇ ಇವತ್ತು ಭೂಲೋಕಕ್ಕೆ ದೇವರ ಕೋಪ, ಕೈಲಾಸ ಅಂದರೆ ವೈಕುಂಠ ಅಂದರೆ ಪರಲೋಕದಿಂದ ಬಂದು ಬೀಳ್ತಾ ಇರೋದು ಇದುವೇ. ನಾನಾ ಥರದ ಕಷ್ಟ ಸಂಕಟಗಳು, ರಾಜ್ಯಕ್ಕೆ ರಾಜ್ಯ, ರಾಷ್ಟ್ರಕ್ಕೆ ರಾಷ್ಟ್ರ, ಯುದ್ಧಗಳು, ಮಳೆ ಇಲ್ಲ, ಬೆಳೆ ಇಲ್ಲ, ನಾನಾ ಥರದ ದೊಡ್ಡ ದೊಡ್ಡ ರೋಗಗಳು, ಬೆಂಕಿ ಬೀಳುವಂಥದ್ದು, ಟ್ರೈನ್ ಅಪ್ಸೆಟ್ ಆಗುವಂಥದ್ದು, ಫ್ಲೈಟ್ ಅಪ್ಸೆಟ್ ಆಗುವಂಥದ್ದು, ಬಸ್ ಅಪ್ಸೆಟ್ ಆಗುವಂಥದ್ದು, ಆಮೇಲೆ ಚಂಡಮಾರುತ, ಸುನಾಮಿ, ಬಿರುಗಾಳಿ, ಬೆಟ್ಟ ಕುಸಿಯುವುದು, ಇದೆಲ್ಲ ದೇವರ ಕೋಪ ಮಾತು ಕೇಳದಿದ್ದಾಗ. ಆಗ ಯಾರು ಕೇಳಿ ನಡೆದ್ರೋ ಅಂಥವರನ್ನ ಈ ಕೋಪದಿಂದ, ಕಷ್ಟ ಸಂಕಟ ದುಃಖಗಳಿಂದ ದೇವರು ಬಿಡುಗಡೆ ಮಾಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದೇ ವಿಷಯ ಈಗ 23ನೇ ಕೀರ್ತನೆಗಳಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು. 23:1 ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ಯೆಹೋವ ಅಂದರೆ ಪರಮಾತ್ಮ, ಭಗವಂತ, ಅಲ್ಲ ಅಕ್ಬರಾಗಿದ್ದಾನೆ, ಸರ್ವ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. ನನಗೆ ಕುರುಬನು, ನಾನು ಕೊರತೆ ಪಡುವುದಿಲ್ಲ. ಉದಾಹರಣೆಗೆ ನನ್ನ ಜೀವಿತವು ಕೂಡ ಹಿಂದೆ ನಾನು ದೇವರನ್ನು ಅರಿಯದ ಕಾಲದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು, ಏನೇ ಮಾಡಿದ್ರು ಶಾಂತಿ ಸಮಾಧಾನ ನೆಮ್ಮದಿ ಎಂಬುದೇ ಇರ್ತಿಲ್ಲ. ಜಗಳಗಳು, ಕಣ್ಣೀರುಗಳು, ದುಃಖಗಳು, ಅವರಿಂದ ಇವರಿಂದ ಅವಹೇಳನ ಮಾತುಗಳು, ಬಡದಾಟಗಳು ನಾನಾ ರೀತಿಯಲ್ಲಿತ್ತು. ಯಾವಾಗ ದೇವರು ನನ್ನನ್ನು ದರ್ಶನ ಕೊಟ್ಟದರಿಂದ ಬಿಡುಗಡೆ ಮಾಡಿ
ದೇವರನ್ನೇ ಹಿಂಬಾಲಿಸೋ ಹಾಗೆ ಮಾಡಿದ್ರು, ಅದರ ಮೇಲೆ ನನ್ನ ಕೊರತೆ ಎಲ್ಲ ನೀಗಿ ಹೋಯಿತು. ಇದನ್ನು ಕೂಡ ಬಹಳ ಸಲ ಸಾಕ್ಷಿ ಕೊಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ದೇವರು ಯಾರ್ಯಾರನ್ನ ಬೇಕೋ ಆರಿಸಿಕೊಂಡು ನಡೆಯುವಾಗ ಖಂಡಿತವಾಗಿ ಹಿಂದೆ ಪ್ರಾಪಂಚಿಕದ ವಿಷಯಕ್ಕೆ ಹೋಗಬಾರದು. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಅಂಥವರನ್ನ ದೇವರೇ ನಡೆಸುವವರಾಗಿದ್ದಾರೆ. ತಕ್ಕ ಸಮಯಕ್ಕೆ ಏನೇನು ಬೇಕು ಅಂತೇಳಿ ಕೊಟ್ಟು ನಡೆಸುವವರಾಗಿದ್ದಾರೆ. ಆದ್ರಿಂದ ದೇವರ ಮೇಲೆ ನಾವು ಸರಿಯಾಗಿ ಭರವಸೆ ಇಡುವಾಗ ನಾವು ಯಾವುದಕ್ಕೂ ಕೊರತೆ ಬರುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಅವರಿಗೆ ಕೋಟಿ ಕೋಟಿ ಆಸ್ತಿ ಇದೆ, ಕೋಟಿ ಕೋಟಿ ಅದು ಇದೆ ಇದಿದೆ, ನನಗೆ ಯಾಕೆ ಇಲ್ಲ, ನಾನು ದೇವರನ್ನೇ ನಂಬಿದ್ದೇನಲ್ಲ ಅಂತ ಹೇಳ್ಬೋದು. ಆದರೆ ಖಂಡಿತವಾಗಿ ದೇವರಿಂದ ಆಯ್ಕೆಯಾದವರು ಅವರು ಲೋಕದ ವಿಷಯಗಳಿಂದ ಬಿಡುಗಡೆ ಮಾಡಿರ್ತಾರೆ. ಅವರವರಿಗೆ ಬೇಕಾಗಿದ್ದನ್ನು ಕೊಟ್ಟು ನಡೆಸ್ತಾರೆ. ಲೋಕದ ವಿಷಯದಲ್ಲಿ ಹೋಗುವಾಗ ಬಹಳ ಐಶ್ವರ್ಯವಂತರಾಗ್ತಾರೆ, ಏನೇನೋ ಆಗ್ತಾರೆ. ಆದರೆ ಅದು ಶಾಶ್ವತವಲ್ಲ. ದೇವರು ಕೊಟ್ಟಾಗ ದೇವರು ನಡೆಸುವಾಗ ಬಡ ರೀತಿಯಲ್ಲೇ ನಡೆಸ್ತಾ ಇರ್ತಾರೆ. ಇದು ಪ್ರವಾದಿಗಳನ್ನು ಸಾಕ್ಷಿಗಳನ್ನು ದೇವರೇ ಮನುಷ್ಯನ ಅವತಾರ ರೀತಿ ಬಂದಾಗ ಸಚಿಕ್ಕದಲ್ಲೇ ಬಡತನದಲ್ಲೇ ಜೀವಿಸಿರಿ ಅಂತೇಳಿ ತೋರಿಸಿಕೊಟ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ದೇವರೊಂದಿಗೆ ಸಂಪೂರ್ಣ ಭರವಸೆ ಇಟ್ಟಾಗ ಕೊರತೆ ಬರುವುದಿಲ್ಲ. ಅನ್ಯಾಯದಲ್ಲಿ ಸುಳ್ಳು, ದಗ, ಮೋಸ, ದಶಾಂಶ, ಕಾಣಿಕೆಗಳಿಗೆ ಹೇಳಿಕೊಂಡು ಆ ಪೂಜೆಗೆ ಇಷ್ಟು, ಈ ಪೂಜೆಗೆ ಇಷ್ಟು, ಅದಕ್ಕೆ ಇಷ್ಟು, ಇದಕ್ಕೆ ಇಷ್ಟು, ಆ ದರ್ಶನಕ್ಕೆ ಎಷ್ಟು ಅಂತಲೇ ಸಾವಿರ ಲಕ್ಷ ಲಕ್ಷ, ಇದೆಲ್ಲ ಇಂಥವರೆಲ್ಲ ಸುಳ್ಳುಗಾರರು. ಇವರು ದೇವರನ್ನು ಹಿಂಬಾಲಿಸೋರಲ್ಲ, ಜನಗಳನ್ನ ದೇವರ ಬಳಿಗೆ ನಡೆಸೋರಲ್ಲ. ಗಂಟೆ ಮನೆ ಆಡಿಸಿಕೊಂಡು ಪೂಜೆ ಪುರಸ್ಕಾರ ಪ್ರಸಾದ ಅಂತ ಹೇಳಿಕೊಂಡು ಕೊಡೋದು ಇದೆಲ್ಲ ಅಲ್ಲವೇ ಅಲ್ಲ. ದೇವರ ಮಾತುಗಳಿಗೆ ವಿಧೇಯರಾಗಿ ಜೀವಿಸುವಾಗ, ಈ ರೀತಿಯಲ್ಲಿ ಜೀವಿಸಬೇಕು ಅಂತ ದೇವರ ವಾಕ್ಯಕ್ಕೆ ಜೀವಿಸುವಾಗ ಅಲ್ಲಿ ಕೊರತೆ ಬರುವುದಿಲ್ಲ. ಈ ರೀತಿ ಅನ್ಯಾಯದಲ್ಲಿ ಹಣ ಕಾಸು ಸಂಪಾದನೆ ಮಾಡೋರು ಖಂಡಿತವಾಗಿ ಅಲ್ಲ, ಅವರಿಗೆ ತೀರ್ಪು ಆಗಿ ಹೋಗಿದೆ, ನ್ಯಾಯ ತೀರ್ಪಿನ ದಿವಸ ಅಂತ ಸ್ಪಷ್ಟವಾಗಿ ನಮಗೆ ದೇವರ ಗ್ರಂಥಗಳು, ಎಲ್ಲ ಗ್ರಂಥಗಳು ಇದನ್ನು ಯಥೇಚ್ಛವಾಗಿ ತಿಳಿಯಪಡಿಸ್ತವೆ. ಆದ್ದರಿಂದ ನಾವು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಕಷ್ಟ ಸಂಕಟ ದುಃಖ ಬಡತನ ಬಂದರೂ ನಾವು ಕೊರತೆ ಪಟ್ಟರು ದೇವರಲ್ಲಿ ವಿಶ್ವಾಸ ಕಳೆದುಕೊಳ್ಳಬಾರದು. ದೇವರು ಪ್ರೀತಿಯಲ್ಲಿ ನಡೆಸುವಂಥದ್ದು. ದೇವರಾಗ ನಮಗೆ ಬೇಕಾಗಿದ್ದನ್ನು ಕೊಡುತ್ತಾನೆ ಅಂತ ಇದರ ಅರ್ಥ. ಕೊಡ್ತಾರೆ. 23:2 ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಸಿರು, ಈಗ ನೋಡಿ ಬೇಸಿಗೆ ಕಾಲದಲ್ಲಿ ಒಂದು ಬೆಟ್ಟದ ಮೇಲೆ ಮರ ಇರ್ತದೆ, ಅದರಲ್ಲಿ ಸೊಪ್ಪುಗಳು ಇರೋದಿಲ್ಲ, ಯಾವುದೂ ಇರೋದಿಲ್ಲ, ಅದು ಒಣಗಿ ಇರ್ತದೆ, ಒಳಗಿರ್ಬೋದು, ಅಥವಾ ಸೊಪ್ಪೆಲ್ಲ ಉದುರಿ ಹೋಗಿರ್ತದೆ. ಅದರಲ್ಲಿ ಖಂಡಿತವಾಗಿ ಬಿಸಿಲಿಗೆ ಹೋಗಿ ಅದರ ಕೆಳಗಡೆ ದನಿವಾರಿಸಿಕೊಳ್ಳುವಂಥ ನೆರಳಿಲ್ಲ, ಯಾವುದೇ ಪಕ್ಷಿಗಳು ಕೂತುಕೊಳ್ಳೋದಿಲ್ಲ, ಅದರ ಕೆಳಗೆ ಯಾವುದೇ ಪ್ರಾಣಿಗಳು ಕೂಡ ಕೂತುಕೊಳ್ಳೋದಿಲ್ಲ. ಕಾರಣ ಅದು ಒಣಗಿ ಹೋಗಿದೆ, ಅದರ ಬೇರಿಗೆ ನೀರು ಇಲ್ಲ. ಆದರೆ ಅದೇ ತಂಪಾದ ಸ್ಥಳದಲ್ಲಿ ನದಿ ಬದಿಯಲ್ಲಿ ಬೆಳೆದ ಮರಗಳು ಏನಾಗ್ತವೆ, ಬೇಸಿಗೆಗಾಲದಲ್ಲಿ ಕೂಡ ಹಸಿರಾಗಿ ಎಲೆ ತುಂಬ ಇರುತ್ತವೆ. ಕಾರಣ ಅದರ ಬೇರು ಹೋಗಿ ನೀರಿಗೆ ಮುಟ್ಟಿದೆ, ಆದ್ರಿಂದ ಅದು ಹಸಿರಾಗಿ ನಡೀತದೆ. ಆಗ ನೀರು ಏನಾಗ್ತದೆ, ದೇವರ ಆಶೀರ್ವಾದವನ್ನು ಸೂಚಿಸ್ತದೆ. ಈ ಮರಕ್ಕೆ ಶಕ್ತಿಯ ನೀರು ಅಲ್ಲಿ ಕೊಡುತ್ತದೆ. ಅದರಲ್ಲಿ ಕೆಳಗಡೆ ಮನುಷ್ಯರು ಕೂಡ ಬೇಸಿಗೆಗಾಲದಲ್ಲಿ ವಿಶ್ರಾಂತಿ ಪಡ್ಕೊಳ್ತಾರೆ. ಒಳ್ಳೆ ಗಾಳಿ, ತಂಪಾದ ಗಾಳಿ, ಪಕ್ಷಿಗಳು ಕೂತ್ಕೊಳ್ತವೆ, ಪ್ರಾಣಿಗಳು ಹೋಗಿ ಅದರ ಕೆಳಗೆ ಮಲಗುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ದೇವರ ಆಶೀರ್ವಾದವು ಏನಾಗ್ತದೆ ಅಂದರೆ, ದೇವರು ಯಾರನ್ನು ನಡೆಸ್ತಾರೋ, ಯಾರು ದೇವರೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದಾರೋ, ಈ ನದಿ ಬದಿಯಲ್ಲಿ ತಂಪಾದ ಸ್ಥಳದಲ್ಲಿ ಹೊಳೆ ಬದಿಯಲ್ಲಿ ಬೆಳೆದಿಹ ಮರದ ಹಾಗೆ ತಂಪಾಗಿರ್ತಾರೆ. ಶಾಂತಿ ಸಮಾಧಾನ ಆರೋಗ್ಯ ಇಟ್ಟು ಒಳ್ಳೆ ಸಂತೋಷವಾಗಿ ಜೀವಿಸ್ತಾರೆ. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಈ ಒಣಗಿದ ಮರ ನರಳಾಡ್ದಾಗೆ ನರಳಾಡಬೇಕು ಅಂತ ಇಲ್ಲ, ಹಸಿರಾಗಿಯೇ ಜೀವಿಸ್ತಾರೆ, ಇರೋದರಲ್ಲಿ ಸಂತೋಷ ಪಟ್ಟುಕೊಂಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಅಂಥವ್ರನ್ನ ಯಾವಾಗಲೂ ಅಂಥವ್ರ ನಡೆ ನುಡಿ ಕ್ರಿಯೆ ಮುಖಲಕ್ಷಣ ನೋಡುವಾಗಲೇ ಅಲ್ಲಿ ಗೊತ್ತಾಗ್ತದೆ ದೇವರು ಆದುಕೊಂಡವರನ್ನು ದೇವರು ಬಿಡುವುದಿಲ್ಲ. ಹಾಗೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಆಗಲೇ ಹೇಳಿದಾಗೆ ಒಂದು ಕುರುಬ ಏನು ಮಾಡ್ತಾನೆ, ಕುರಿಗಳನ್ನು ಕಾಯ್ತಾನೆ. ಆಮೇಲೆ ಆ ಕುರಿಗಳನ್ನು ಚೆನ್ನಾಗಿ ಮೇಯಿಸಿಕೊಂಡು ಅವಕ್ಕೆ ಬೇಸಿಗೆ ಕುಡಿಯೋ ಸಮಯವಾದಾಗ, ಒಳ್ಳೆ ಮಧ್ಯಾಹ್ನ ಸಮಯವಾದಾಗ, ಸಾಯಂಕಾಲ ಸಮಯವಾದಾಗ ನೀರಿನ ಬಳಿ ಹೊಡ್ಕೊಂಡು ಹೋಗ್ತಾನೆ. ಯಾಕೆ, ಕುರಿಗಳು ನೀರು ಕುಡಿಲಿ ಎಂಬುದಾಗಿ.
ಹಾಗೆ ದೇವರು ಆದುಕೊಂಡವರಿಗೆ ಕೂಡ ದೇವರು ಏನು ಮಾಡ್ತಾರೆ, ಕುರಿಗಳಿಗೆ ಆಹಾರ ಕೊಟ್ಟ ಹಾಗೆ ಆಹಾರವನ್ನು ಕೊಡುವನು. ಕುರುಬನು ನೀರುಗಳ ಬಳಿಗೆ ಕುರಿಗಳನ್ನು ಹುಡ್ಕೊಂಡು ಹೋದಾಗೆ ದೇವರು ತಕ್ಕ ಜನಗಳಿಗೆ ತಕ್ಕ ಮಕ್ಕಳಿಗೆ ಏನೇನು ಬೇಕೋ ಅದನ್ನು ಕೊಟ್ಟು ನಡೆಸ್ತಾರೆ, ಕೊರತೆ ಪಡುವುದಿಲ್ಲ. ಒಳ್ಳೆ ಕುರುಬನು ಕುರಿಗಳನ್ನು ಹೇಗೆ ಸಾಕ್ತಾನೋ ಹಾಗೆ ದೇವರು ಕೂಡ ದೇವರು ಆದುಕೊಂಡವರನ್ನು ಸಾಕೋರಾಗಿದ್ದಾರೆ. ಹಸುರಾಗಿಯೇ ಇರ್ತಾರೆ, ತಕ್ಕ ಸಮಯಕ್ಕೆ ಏನೇನು ಬೇಕೋ ಕೊಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ದೇವರು ನೋಡಿ ಆದುಕೊಂಡವ್ರನ್ನ ಏನು ಮಾಡ್ತಾನೆ, ಅವರ ಪ್ರಾಣವನ್ನು ಕೂಡ ದೂತರ ಮೂಲಕ ಕಾಯುತ್ತಾರೆ, ಪವಿತ್ರಾತ್ಮನ ಮೂಲಕ ಆಶೀರ್ವಾದವನ್ನು ಮಾಡ್ತಾರೆ, ಏನು ತೊಂದರೆ ಆಗದಾಗೆ ಕಾಯುತ್ತಾರೆ. ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ದೇವರ ಆದುಕೊಂಡವರನ್ನು ತನ್ನ ಹೆಸರಿಗೆ ಅಂದರೆ ದೇವರಿಗೆ ಯಾವುದೇ ಕೆಟ್ಟ ಹೆಸರು ಬಾರದ ಹಾಗೆ ದೇವರೇ ಅವರನ್ನು ನಡೆಸುವವರಾಗಿದ್ದಾರೆ. ಅವ್ರ ನಡೆ ನುಡಿ ಕ್ರಿಯೆಗಳೆಲ್ಲ ದೇವರ ವಾಕ್ಯಗಳಿಗೆ ವಿಧೇಯರಾಗಿರ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 4ನೇ ವಚನ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ಹತ್ತಿರವಿರುವುದರಿಂದ ಕೇಡಿಗೆ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಕೂಡ ಹಿಂದೆ ಸಾಕ್ಷಿ ಕೊಟ್ಟಿದ್ದೇನೆ. ಒಂದ್ಸಲ ನನ್ನ ಸಂಸಾರದವರೆಗೆ ಕೂಡ ನನಗೆ ಸಂಸಾರದಲ್ಲಿ ಹೋಗಿರುವಾಗ ನನ್ನನ್ನು ಬಹಳ ಹಿಂಸೆ ಕೊಟ್ಟಾಗ ನಾನು ಅಲ್ಲಿಂದ ಓಡಿ ಬಂದಾಗ ಇದನ್ನು ಹಿಂದೆ ಕೂಡ ನಾನು ಸಾಕ್ಷಿ ಕೊಟ್ಟಿದ್ದೇನೆ. ಬಹಳ ದೂರ ನಮ್ಮ ಮನೆಗೆ ನಡ್ಕೊಂಡು ಹೋಗ್ಬೇಕಾಯಿತು. ಅಲ್ಲಿಂದ ಮನೆಯ ಹೆಂಡತಿ ನನಗೆ ಏನು ಮಾಡಿದ್ಲು, ಚಿಕನ್ ಸಾರು ಊಟವನ್ನು ಕೊಟ್ಟಲು. ಗಂಡಾಗ ಸರಾಯಿ ಪ್ಯಾಕೆಟ್ ಇತ್ತು, ಕುಡ್ಕೊಂಡು ಬಂದು ನನಗೆ ಕ್ರಿಶ್ಚಿಯನ್ ಅಂತೇಳಿ ಊಟ ಮಾಡುವಾಗಲೇ ಹೊಡೆಯಕ್ಕೆ ಬಂದ ಹೆಂಡತಿ ತಡೆದ್ರು ಕೂಡ ಅವನು ಕೇಳಲಿಲ್ಲ. ಅಂದರೆ ಊಟ ಮಾಡುವಾಗಲೇ ಹೋಗಿ ನಂತರ ಜಗಳಾಡೋಕ್ಕೋಸ್ಕರ ಇವನು ಸರಾಯಿ ಪ್ಯಾಕೆಟ್ ಕುಡ್ಕೊಂಡು ಬಂದವನಾಗಿದ್ದಾನೆ. ಹಾಗೆ ಏನು ಮಾಡಿದೆ, ಬೇಗ ತಿಂದುಬಿಟ್ಟು ಆಗ ಅಂದಾಜೊಂದು 10-10:30 ಗಂಟೆ ಇರ್ಬೋದು. ಅಲ್ಲಿಂದ ಒಂದು 6-7-8 ಕಿಲೋಮೀಟ್ರ್ ನಮ್ಮ ಮನೆಗೆ ಒಂದು ಅಂದಾಜು. ಹಾಗೆ ರೋಡಲ್ಲೇ ನಡ್ಕೊಂಡು ಬರ್ತಾ ಇದ್ದೆ. ಹೇಗೆ ಎಷ್ಟೇ ಹೋಗಬೇಕು ಅಂತ, ಇಲ್ಲದ್ರೆ ಭಾಳ ಗಲಾಟೆ ಮಾಡೋವು ನನಗೆ. ಇಲ್ಲ ಇದ್ರೆ ಅಲ್ಲಿ ಭಾಳ ವಿರೋಧಿಗಳು ಇರೋರು. ಆಗ ಹಿಂದುಗಡೆಯಿಂದ ಒಂದು ಆಟೋ ಬರ್ತಿತ್ತು. ಆಟೋದಲ್ಲಿ ಇದ್ರು, ಕೈ ತಡಿದೆ, ನಿಲ್ಲಿಸಿದೆ. ಅವ್ರಿಗೆ ಹೇಳ್ದೆ, ಅಣ್ಣ ನನ್ನ ಇಂಥಲ್ಲಿಗೆ ಬಿಡ್ತೀರಾ ಅಂತೇಳಿ. ಆಯಿತು ಬಿಡ್ತೇವೆ ಅಂತ ಹೇಳಿದರು. ಅಲ್ಲಿಗೆ ಹೋಗಿ ಬಿಟ್ಟಾಗ ದುಡ್ಡು ಕೊಡಲಿಕ್ಕೆ ಹೋದಾಗ ಬರೀ ಬಹಳ ಎಷ್ಟೋ ದೂರ ರಾತ್ರಿ ಬರೀ 40 ರೂಪಾಯಿ ಮಾತ್ರ ನನ್ನ ಕೈಯಿಂದ ತೆಕ್ಕೊಂಡ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿ ದೇವರ ಕಾರ್ಗತ್ತಲ್ಲಿ ನಡೀತಾ ಹೋಗುವಾಗಲೂ ಕೂಡ ದೇವರು ಏನು ಮಾಡಿದರು, ದೇವರ ಕಾವಲು ದೂತರ ಮೂಲಕ ನನಗೆ ರಕ್ಷಣೆಯನ್ನು ಕೊಟ್ಟರು. ಅಲ್ಲಿಂದ ಒಂದು 3 ಕಿಲೋಮೀಟರ್ ನಮ್ಮ ಮನೆಗೆ ನಡ್ಕೊಂಡು ಹೋಗ್ಬೇಕು. ಆ ಜಾಗ ಕಾಡಾನೆಗಳು, ಕಾಡು ಕೋಣಗಳು ಎಲ್ಲ ಇರುವಂಥ ಸ್ಥಳ. ಸ್ವಲ್ಪ ಬೆಟ್ಟ ಗುಡ್ಡ ಕೂಡ ಹೋಗಬೇಕು. ಆ ಕಡೆ ಅರಣ್ಯ ದಾರಿಗಳು, ಇದು ಅಂದರೆ ಕಾಡು ಪ್ರದೇಶ, ಅದರ ಮಧ್ಯದಲ್ಲಿ ನಡ್ಕೊಂಡು ಹೋಗಬೇಕು. ದೇವರ ಒಂದು ದೇವರಿಗೆ ಸ್ತೋತ್ರ ಮಾಡ್ತಾ ಹೋಗಿ ಮನೆ ತಲುಪಿದೆ ನಾನು. ದೇವರ ನಮಗೆ ಸ್ತೋತ್ರವಾಗಲಿ. ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಮಾರನೇ ದಿವಸ ಬೆಳಿಗ್ಗೆ ನೋಡ್ತೇನೆ, ಹೋದ ಜಾಗದಲ್ಲಿ ನಾನು ಹೋದ ಮೇಲೆ ಕಾಡುಕೋಣಗಳು ಬಂದು ಎಲ್ಲ ಕಾಫಿ ತೋಟಗಳು ಗಿಡಗಳನ್ನೆಲ್ಲ ಮುರಿದು ಹಾಕಿದ್ದಾವೆ. ದಾರಿಯೆಲ್ಲ ಚಲ್ಲಾಪಿಲ್ಲಿಯಾಗಿ ಹೋಗಿದೆ. ನಾನು ಹೋಗುವಲ್ಲಿ ಇದ್ದುವೋ ಇಲ್ಲವೋ ಅಂತ ಗೊತ್ತಿಲ್ಲ. ಒಂದು ಶಬ್ದ ಕೂಡ ನನ್ನ ಕಿವಿಗೆ ಕೇಳಲಿಲ್ಲ. ತಿಂಗಳು ಬೆಳಕು ಕೂಡ ಇಲ್ಲ. ಕರಿ ಕತ್ತಲೆಯಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುರಕ್ಷಿತವಾಗಿ ಹೋಗಿ ಮನೆ ತಲುಪುವ ಹಾಗೆ ದೇವರು ಆಶೀರ್ವದಿಸಿದರು. ದೇವರ ಕಾವಲು ದೂತರ ಮೂಲಕ ನನಗೆ ರಕ್ಷಣೆಯನ್ನು ಕೊಟ್ಟರು. ಅದೇ ದಾವೀದರ ಸ್ವಲ್ಪ ಕೂಡ ಹೇಳಿದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಅಂತ. ಅಂತಹ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ಕೂಡ ನಮಗೆ ಯಾವುದೇ ಯೋಚನೆ ಬಾರದೆ ಧೈರ್ಯದಿಂದ ದೇವರು ಯಾರನ್ನ ಆದುಕೊಂಡಿದ್ದಾರೋ ಅಂಥವ್ರನ್ನ ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಮತ್ತು ನಡೆದು ಹೋಗಿದೆ. ಹಿಂದೆ ಪ್ರವಾದಿ ಸಾಕ್ಷಿಗಳ ಜೀವಿತದಲ್ಲಿ ಕೂಡ ನಡೆಯಿತು. ಈಗಲೂ ದೇವರು ಯಾರ್ಯಾರನ್ನು ನಡೆಸ್ತಾರೋ ಅವರನ್ನು ಹಾಗೆ ನಡೆಸಿಕೊಂಡು ಹೋಗೋರಾಗಿದ್ದಾರೆ. ದೇವರೇ ನಡೆಸೋರಾಗಿದ್ದಾರೆ. ಆದರೆ ಯಾವ ರೀತಿ ಅಂತ ಗೊತ್ತಾಗೋದಿಲ್ಲ. ಅದನ್ನು ಬಹಳ ನಾವು ಅರ್ಥ ಮಾಡಿ ನಾವು ಅದನ್ನು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ನೀನು ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ನೋಡಿ, ಒಂದು ವಯಸ್ಸಾದವರು ಬೆಟ್ಟ ಗುಡ್ಡ ಹತ್ತುವಾಗ ಏನು ಮಾಡ್ತಾರೆ, ಕೈಯಲ್ಲಿ ಒಂದು ಕೋಲಿದ್ರೆ, ದೊಣ್ಣೆ ಇದ್ರೆ ಅದನ್ನು ಊರಿಕೊಂಡೇ ಮುಂದೆ ಸಾಕ್ತಾರೆ. ಹೋಗು ಅಂತೇಳಿ. ಹಾಗೆ ನಮಗೆ ಕೊಡಂಥ ಧೈರ್ಯ, ದೊಣ್ಣೆ ಕೊಟ್ಟು ನಮಗೆ ನಮ್ಮ ಶರೀರಕ್ಕೆ ಬಲ ಕೊಟ್ಟು ನಮ್ಮನ್ನು ನಡೆಸೋ ಧೈರ್ಯ ಕೊಡುತ್ತದೆ. ಧೈರ್ಯ ಕೊಡೋದು ಯಾರು? ದೇವರು. ಇದು ನೋಡಿ, ಮನೆಯಿಂದ ನಾನು ದೂರ ಆದಾಗ
ಒಂದು ಬುದ್ಧಿಮಾಂದ್ಯ ಮಕ್ಕಳ ಆಶ್ರಮದಲ್ಲಿ ನಾನು ಇದ್ದೆ. ಅಂದರೆ ಮನೆಯವರೆಲ್ಲ ನನ್ನ ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೆಲ್ಲ ಕೇಸ್ ಕೊಟ್ಟಾಗ ಅಲ್ಲಿ ದೇವರು ನನ್ನ ಒಂದು ಕಡೆ ನಡೆಸಿದ್ರು. ಆಗ ಅಲ್ಲಿಂದ ಪಟ್ಟಣಕ್ಕೆ ಒಂದು ಕಡೆ ಬರುವಾಗ ಅಲ್ಲಿ ಒಂದು ನೀರಿನ ಜಲಪಾತ ಇದೆ. ಅಲ್ಲಿಂದ ಹೊರದೇಶದವರೆಲ್ಲ ಅಲ್ಲಿಗೆ ಟೂರಿಗೆ ಬರ್ತಾರೆ. ಆಗ ನಾನು ಹೋಗ್ತಾ ಇರುವಾಗ ಅಲ್ಲಿ ಒಬ್ಬರು ದಾರಿಯಲ್ಲಿ ನನಗೆ ಹೊರದೇಶದವರು, ಅವ್ರು ಬರೀ ಇಂಗ್ಲೀಷೇ ಮಾತಾಡೋದು, ನನಗೆ ಇಂಗ್ಲೀಷ್ ಗೊತ್ತಿಲ್ಲ. ಅವರು ಹಾಗೆ ಸ್ವಲ್ಪ ಹತ್ತಿಕೊಂಡು ಹೋಗ್ಬೇಕು. ಕೈಯಲ್ಲಿ ಒಂದು ಕೋಲನ್ನು ಹಿಡ್ಕೊಂಡು, ಅವ್ರ ಕೈಯಲ್ಲಿ 2 ಕೋಲಿತ್ತು. ಒಂದು ಕೋಲನ್ನು ಹುಟ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಆಗ ಅವರು ನನಗೆ ಹೇಳಿದರು, ತೆಕೋ ನಿನಗೊಂದು ಸ್ಟಿಕ್ ಇರಲಿ, ನೀನು ಹಿಡ್ಕೋ, ನಿನಗೆ ನಡೆಯೋಕ್ಕೆ ಒಳ್ಳೇದಾಗ್ತದೆ ಅಂತೇಳಿ. ನಾನು ಅವರಿಗೆ ಟ್ಯಾಂಕ್ಸ್ ಹೇಳಿ ಸುಮ್ಮನೆ ಅದೇ. ಆದರೂ ಭಾಳ ಹಠ ಮಾಡಿದರು, ನಾನು ತೆಕ್ಕೊಳ್ಳಿಲ್ಲ. ಅದು ನೋಡಿ, ಈ ವಾಕ್ಯ ಆ ವಾಕ್ಯ ಇಲ್ಲಿ ನೆರವೇರಿತು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಾಗೆ ಇವತ್ತೊಂದು ಬೆಟ್ಟ ಗುಡ್ಡ ಹತ್ತಿಕೊಂಡು ಹೋಗುವಾಗ ಒಂದು ಕೋಲಿದ್ರೆ ಕೋಲನ್ನು ಊರಿಕೊಂಡು ಅದರ ಬಲದಿಂದಲೇ ಮುಂದೆ ಸಾಗುವಂಥದ್ದು. ಹಾಗೆ ನಾವು ಕೂಡ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಾಗ ನಮಗೆ ವಿರೋಧಿಗಳ ಮಧ್ಯೆ ನಾವು ಹೋಗುವಾಗಲೂ ನಮಗೆ ದೇವರೇ ದೊಣ್ಣೆಯಾಗಿದ್ದಾನೆ, ದೇವರೇ ಕೋಲು ಕೊಡುವವನಾಗಿದ್ದಾನೆ. ಆಗಲೇ ನಾನು ಸಾಕ್ಷಿ ಹೇಳಿದ ಹಾಗೆ ನಮಗೆ ಅಂಥ ಸಮಯದಲ್ಲಿ ಧೈರ್ಯ ಕೊಡೋರು ಕೂಡ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆದ್ದರಿಂದ ನಾವು ಎಲ್ಲ ವಿಚಾರದಲ್ಲಿ ದೇವರನ್ನ ತಿಳಿದುಕೊಳ್ಬೇಕಾಗ್ತದೆ. ದೇವರ ಸಹಾಯ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ದೇವರು ಆದುಕೊಂಡವರನ್ನು ಮಾತ್ರ ಈ ರೀತಿಯಲ್ಲಿ ನಡೆಸುವವರಾಗಿದ್ದಾರೆ. ಹಾಗೆ ದೇವರಿಗೆ ಯಾರ್ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಈ ಸತ್ಯ ಶುಭ ಸಂದೇಶ ಅಂದರೆ ದೇವರ ಒಳ್ಳೆಯ ಮಾತುಗಳು, ದೇವರ ಮಾತುಗಳು ಅವರಿಗೆ ಮಾತ್ರ ದೇವರು ಕೇಳುವ ಹಾಗೆ ಮಾಡುತ್ತಾರೆ. ಅದರಲ್ಲಿ ಕೇಳಿದ ಮಾತ್ರಕ್ಕೆ ಎಲ್ಲರನ್ನೂ ಆರಿಸಿಕೊಳ್ತಾರೆ ಅಂತ ಕೂಡ ಯೋಚನೆ ಮಾಡುವುದು ಬೇಡ. ಅಂದರೆ ನನ್ನ ಬಳಿಗೆ ಬನ್ನಿರಿ ಅಂತ ಒಂದು ಪ್ರೀತಿ ಇರ್ತದೆ. ದೇವರಿಗೆ ಯಾರು ಬೇಕು ಅಂತೇಳಿ ಮೊದಲೇ ತೀರ್ಮಾನ ಮಾಡಿದ್ದಾರೆ ಅಂಥವರನ್ನ ಇಂಥ ಒಂದು ಸಾಕ್ಷಿಯಲ್ಲಿ ದೇವರೇ ನಡೆಸುವವರಾಗಿದ್ದಾರೆ. ದೇವರು ನಮಗೆ ಸ್ತೋತ್ರ. 5ನೇ ವಚನ 23:5. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ. ನೋಡಿ, ಅಂಥವ್ರು ಏನು ಮಾಡ್ತಾರೆ? ವೈರಿಗಳು ಇರ್ತಾರೆ ಅಂಥವರಿಗೆ. ಈಗ ಮೀಕ ಪ್ರವಾದಿ ಕೂಡ 7ನೇ ಅಧ್ಯಾಯ 5-6ನೇ ವಾಕ್ಯದಲ್ಲಿ ನಿನ್ನ ಅಪ್ತರನ್ನು ನಂಬಬೇಡ, ನಿನ್ನ ಒಡ ಹುಟ್ಟಿದವರನ್ನು ನಂಬಬೇಡ, ನಿನ್ನ ಎದೆಗೆ ಹೊರಗುವಳೆ ನಿನಗೆ ವಿರೋಧವಾಗುವಳು. ಅಂದರೆ ಹೆಂಡತಿಯೇ, ಅಂದರೆ ಸತ್ಯ ಶಾಂತಿ ಸಮಾಧಾನ ನ್ಯಾಯ ಮಾತಾಡಿದರೆ ಕೆಲವೊಂದು ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದರು ತಂದೆ ತಾಯಿಗಳು ಈ ಪ್ರಪಂಚದವರು ಯಾರು ಒಪ್ಪೋದಿಲ್ಲ. ಇದು ಬಹಳ ಸಣ್ಣ ಎಲ್ಲವೂ ಈಗಲೂ ನಡೆಯುತ್ತಲೇ ಇದೆ. ಅವರು ಅದಕ್ಕೆ ನಿನ್ನ ಮನೆಯವರೇ ನಿನಗೆ ಕಡು ವೈರಿಗಳಾಗುವರು ಅಂತ ಹೇಳಿ ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದೆಲ್ಲವೂ ಕೂಡ ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು. ಅದು ಸ್ವಲ್ಪ ದಿವಸ ಮಾತ್ರ. ಆಗ ದೇವರು ಅವರನ್ನು ಆದುಕೊಂಡಿದ್ರೆ ದೇವರು ನಡೆಸೋರಾಗಿದ್ದಾರೆ. ಆದರೆ ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ದೇವರು ಅವರಿಂದ ಪಾರು ಮಾಡೋರಾಗಿದ್ದಾರೆ. ಆಮೇಲೆ ಸಮಯ ಬಂದಾಗ ಅವರ ಮುಂದೆ ಔತಣವನ್ನು ಸಿದ್ಧಪಡಿಸುತ್ತೀ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಯಾರು ತೊಂದರೆ ಕೊಟ್ಟರು ಅವರು ಒಳಗಾಗ್ತಾರೆ. ಆಮೇಲೆ ಕಷ್ಟ ಸಂಕಟ ದುಃಖದಲ್ಲಿ ದೇವರು ಯಾರನ್ನು ಆರಿಸಿಕೊಳ್ತಾರೆ, ಕಷ್ಟ ಸಂಕಟ ದುಃಖ ಬಂದಾಗ ಆ ಸಮಯ ಬಂದಾಗ ದೇವರವರಿಗೆ ಬೇಕಾಗಿದ್ದನ್ನು ಕೊಟ್ಟು ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ. ಆಗ ಯಾರು ಈ ತೊಂದರೆ ಕೊಟ್ಟ ವಿರೋಧಿಗಳು ಇರ್ತಾರಲ್ಲ ಅವರು ಇವರನ್ನು 4 ಕಣ್ಣುಗಳಿಂದ ನೋಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಒಂದು ಸಮಯದಲ್ಲಿ ನಾವು ಇವನು ಹೀಗೆ ಮಾಡಿದೆವು, ಹೀಗೆ ಹೇಳಿದೆವು, ಹೀಯಾಳಿಸಿದೆವು, ಇವತ್ತು ಇದೇ ನಮ್ಮ ಕಣ್ಣಲ್ಲಿ ನೋಡುವಂತಾಯ್ತಲ್ಲ, ಅವತ್ತು ನಾವು ತಪ್ಪು ಮಾಡಿದ್ದೇವಲ್ಲ ಅಂತೇಳಿ ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸುತ್ತಾರೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ಏನೇನೋ ಇವತ್ತು ಸ್ವಂತದಲ್ಲಿ ಕೂಡ ಒಂದೊಂದು ಸಮಯದಲ್ಲಿ ನಮ್ಮ ಜೊತೆಲೇ ಇದ್ದರು, ಆಮೇಲೆ ಐಶ್ವರ್ಯ ಬಂತಲ್ಲಿ ಬಿಟ್ಟರು, ಆ ಕಡೆಗೆ ತೆರೆದುಕೊಂಡ್ರು. ಆದರೆ ದೇವರು ನನಗೆ ಇವತ್ತು ಕಡಿಮೆ ಮಾಡಲಿಲ್ಲ. ವೈರಿಗಳ ಮುಂದೆ ತಲೆ ಎತ್ತುವಾಗಿ ಮಾಡ್ತಾ ಇದ್ದಾರೆ. ಅದು ನಿನ್ನ ಕಣ್ಣಾರೆ ಕಾಣ್ತೀಯ ಕಿವಿಯಾರೆ ಕೇಳ್ತೀಯ ಅಂತ ಹೇಳಿದ ವಾಕ್ಯವು ಇವತ್ತು ಕೂಡ ನನ್ನ ಜೀವಿತದಲ್ಲಿ ದೇವರು ನೆರವೇರಿಸ್ತಲೇ ಇದ್ದಾರೆ. ಹಾಗೆ ಯಾರಿಂದ ಯಾವುದೇ ವಿರೋಧಿಗಳು ಬಂದರೂ ನಾವು ದೇವರಿಂದ ಹಿಂದೆ ಸರಿಬಾರದು. ಅಂಥವರನ್ನು ದೇವರೇ ವೈರಿಗಳ ಮುಂದೆ ನಮಗೆ ಬೇಕಾಗಿದ್ದನ್ನು ಕೊಟ್ಟು ನಡೆಸುವವರಾಗಿದ್ದಾರೆ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ. ನೋಡಿ, ನಾವೀಗ ಸ್ನಾನ ಮಾಡ್ತೀವಿ, ಬಹಳ ದಿವಸ ನಮ್ಮ ತಲೆಗೆ ಎಣ್ಣೆ ಹಾಕೋದಾದ್ರೆ ಏನಾಗ್ತದೆ, ನಮ್ಮ ತಲೆಯೇ ಒಂಥರ ಬಿಸಿ ಬಿಸಿ ಉರಿ ಉರಿಯಾಗಿ ಬರ್ತವೆ. ಕಣ್ಣುಗಳು ಕೂಡ ತಂಪಾಗಿರೋದಿಲ್ಲ, ಉರಿ ಉರಿಯಾಗಿರ್ತದೆ. ಆ ಸಮಯದಲ್ಲಿ ಚೆನ್ನಾಗಿ ಸ್ನಾನವನ್ನು ಮಾಡಿ ತಲೆ ಎಲ್ಲ ಒಣಗಿದ ಮೇಲೆ
ತೈಲ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಅಂದರೆ ತೆಂಗಿನ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿಕೊಂಡಿದಾಗ ಏನಾಗ್ತದೆ, ತಲೆ ಇಡೀ ತಂಪಾಗ್ತದೆ, ಕಣ್ಣಲ್ಲಿ ತಂಪು ನೀರ ಬರ್ತದೆ. ಅವತ್ತು ರಾತ್ರಿ ಒಳ್ಳೆ ನಿದ್ದೆಯೂ ಕೂಡ ಬರ್ತದೆ ನಮಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ತಲೆ ಎಲ್ಲ ಸ್ನಾನ ಮಾಡಿ ಒಣಗಿದ ಮೇಲೆ ವಾರದಲ್ಲಿ ಒಂದು 2 ಸಲ ಆದರೂ ತಲೆಗೆ ಎಣ್ಣೆ ಹಾಕಬೇಕು ಅಂತ ಹೇಳುವಂಥದ್ದು ಇದು ಲೋಕದಲ್ಲಿ ನಮಗೆ ಜೀವನಕ್ಕೆ. ಆದರೆ ತಲೆಗೆ ಎಣ್ಣೆ ಹಾಕಿದಾಗ ನಮ್ಮ ತಲೆ, ಶರೀರ, ಕಣ್ಣು ಯಾವ ರೀತಿ ತಂಪಾಗ್ತದೋ ಅದೇ ರೀತಿ ದೇವರು ಆದುಕೊಂಡವರಿಗೆ ಶಾಂತಿ, ಸಮಾಧಾನ, ಯಾವುದೇ ಕಷ್ಟ, ಸಂಕಟ, ದುಃಖ ಇದ್ದರೂ ಆ ಸಮಯ ಮುಗಿದ ಮೇಲೆ ಇದೇ ರೀತಿ ನಮಗೆ ಶಾಂತಿ, ಸಮಾಧಾನ, ಆಶೀರ್ವಾದ. ಎಣ್ಣೆ ಅಂದರೆ ದೇವರ ಆಶೀರ್ವಾದವನ್ನು ಸೂಚಿಸ್ತದೆ. ಇವತ್ತು ಎಣ್ಣೆ ಇಲ್ಲದ್ರೆ ಒಂದು ದೀಪವನ್ನು ಉರಿಸ್ತೇವೆ ನಾವು. ಎಣ್ಣೆ ಇಲ್ಲದ್ರೆ ದೀಪ ಬೆಳಕು ಕೊಡೋದಿಲ್ಲ. ಅದಕ್ಕೆ ಆಧಾರ ಯಾವುದು? ಎಣ್ಣೆ. ಆ ಪಾತ್ರೆ ಇರ್ಬೋದು, ಬತ್ತಿ ಇರ್ಬೋದು, ಅದಕ್ಕೆ ಆಧಾರ ಯಾವುದು? ಎಣ್ಣೆ. ಹಾಗೆ ನಮಗೆ ಆಧಾರ ದೇವರ ಆಶೀರ್ವಾದ, ದೇವರ ವರ. ಅದನ್ನು ದೇವರು ಕೊಟ್ಟೇ ಕೊಡುವವರಾಗಿದ್ದಾರೆ. ನಮ್ಮನ್ನು ಕೂಡ ಇತರರಿಗೆ ದೀಪ ಬೆಳಕು ಕೊಟ್ಟ ಹಾಗೆ ನಮ್ಮ ಮುಖಾಂತರ ಬೆಳಕನ್ನು ಕೂಡ ಕೊಡುವವರಾಗಿದ್ದಾರೆ, ಅಂದರೆ ಸಾಕ್ಷಿ ಕೊಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನೋಡಿ, ಮೊದಲಿನ ಜೀವಿತದಲ್ಲಿ ನಮಗೆ ಊಟಕ್ಕಿರೋದಿಲ್ಲ, ಪಾತ್ರೆಗಳು ಖಾಲಿ ಅಂದರೆ ನಮ್ಮ ಶರೀರದಲ್ಲಿ ಕೂಡ ದೇವರ ಆಶೀರ್ವಾದವಿಲ್ಲ. ನಾನಾ ಥರ ನೀರಿಲ್ಲದೆ ಒಣಗಿದ ಪಾತ್ರೆಗಳು ಇದ್ದಾಗೆ ನಮ್ಮ ಶರೀರ ಒಣಗಿ ಹೋಗಿರಬಹುದು. ಸರಿಯಾಗಿ ಬಟ್ಟೆ ಇಲ್ಲ, ಊಟ ಇಲ್ಲ, ಆರೋಗ್ಯ ಇಲ್ಲ, ಯಾವುದೂ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ದುಃಖ, ದೋಡ, ಕಣ್ಣೀರು. ಹಾಗೆ ದೇವರು ಯಾವಾಗ ನಮ್ಮನ್ನ ಕರೆದ್ರೋ ಬೇಕು ಅಂತೇಳಿ ಅಲ್ಲಿಂದ ಎಲ್ಲವನ್ನ ದೇವರೇ ನಮ್ಮನ್ನು ನಡೆಸುವವರಾಗಿದ್ದಾರೆ. ನೀರಿದ್ದ ಪಾತ್ರೆ ಹಾಗೆಯೂ, ಎಣ್ಣೆ ತಲೆಗೆ ಹಚ್ಚಿದ ಹಾಗೆಯೂ, ಎಣ್ಣೆ ಇದ್ದು ದೀಪ ಉರಿದ ಹಾಗೆಯೂ ಕೂಡ ಆಗ ನಮಗೆ ಊಟಕ್ಕಿಲ್ಲದಾಗ ಬೇಕಾದಷ್ಟು ಊಟವನ್ನು ಕೊಟ್ಟು, ಮೈಗೆ ಬೇಕಾದ ಬಟ್ಟೆ ಕೊಟ್ಟು, ಶಾಂತಿ, ಸಮಾಧಾನ, ಆರೋಗ್ಯ ಏನೇನು ಬೇಕು ಅದಕ್ಕಿಂತ ಜಾಸ್ತಿ ನಮಗೆ ಕೊಟ್ಟು ನಮ್ಮನ್ನು ದೇವರು ನಡೆಸುವವರಾಗಿದ್ದಾರೆ. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಮೊದಲೊಂದು ಸಮಯ ಊಟಕ್ಕೆ ಕಷ್ಟ ಆಗಿತ್ತು, ಹಾಕಲಿಕ್ಕೆ ಬಟ್ಟೆ ಆಗಿತ್ತು. ಮನೆಯಿಂದ ಹೊರ ಹೋದಾಗ ನಾನಾ ರೀತಿ ರಕ್ತ ಬೀದಿಯಾಗಿ ಕೂಡ ಇದ್ದೆ. ಬರೀ ಮಿಕ್ಸರ್ ತಿಂದು ನೀರು ಕುಡಿದು ಕಾಲ ಕಳೀತಾ ಇದ್ದೆ ನಾನು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಂದ್ಸಲ ಆಸ್ಪತ್ರೆಯಲ್ಲಿ ಕೂಡ ನಾನು ಬಿದ್ದಿದ್ದೆ. ಯಾರ್ಯಾರ ಮುಖಾಂತರವೋ ದೇವರು ನನ್ನ ಆಸ್ಪತ್ರೆಗೆ ಸೇರಿಸಿದ್ರು, ನಡೆಸಿದ್ರು. ಎಲ್ಲೆಲ್ಲಿಂದಲೋ ದುಡ್ಡು ಬರುವ ಹಾಗೆ ಕೂಡ ಆಯಿತು. ಹಾಗೆ ಇವತ್ತು ನನ್ನ 71 ವರ್ಷ ಪ್ರಾಯದಲ್ಲಿ ಕೂಡ ದೇವರು ನಡೆಸ್ತಾ ಇರುವಾಗ ಇವತ್ತು ನನಗೆ ಏನೇನು ಬೇಕು, ತಕ್ಕ ಸಮಯಕ್ಕೆ ಬೇಕಾದ ಬಟ್ಟೆಗಳು ಇದ್ದಾವೆ, ಊಟಕ್ಕೂ ಇದ್ದಾವೆ, ಆರೋಗ್ಯನಿದೆ. ಏನು ತಿನ್ನಬೇಕು ಅಂತೇಳಿ ಒಂದು ಆಸೆ ಆದರೆ ಪ್ರಾರ್ಥನೆಗೆ ಹೋದಲ್ಲಿ ಅಲ್ಲಿ ಅದೇ ದಿವಸ ಅದನ್ನೇ ಮಾಡಿ ಕೊಡುತ್ತಲೂ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬೇಕಾಗಿದಂಥ ಈ ಬೇಸಿಗೆ ಕಾಲದಲ್ಲಿ ಕೂಡ ನನಗೆ ಏನೇನು ಬೇಕು, ಮನೆ, ಲೈಟುಗಳು, ಫ್ಯಾನ್ಗಳು, ಪ್ರತಿ ಒಂದನ್ನು ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಈಗ ನನಗೆ ಯಾವುದರ ಮೇಲೆ ಕೂಡ ಆಸೆ ಇಲ್ಲ. ಕೊನೆಯ ಉಸಿರು ಎಳೆಯುವ ತನಕ ದೇವರ ಸತ್ಯ ಸುವಾರ್ತೆಯನ್ನು ಸಾರಿಯೇ ಮುಂದೆ ಹೋಗುವಂಥದ್ದು. ಹಾಗೆ ಭಕ್ತರೆಂಬ ಕುರಿಗಳಿಗೆ ಯೆಹೋವನು ಒಳ್ಳೆ ಕುರುಬ. ದೇವರು ಆರಿಸಿಕೊಂಡವರನ್ನ ಖಂಡಿತವಾಗಿ ದೇವರು ಬಿಡುವುದಿಲ್ಲ. 6ನೇ ವಚನ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವು. ಅಲ್ಲಿ ಮೊದಲು ನೋಡಿ, ಶುಭ ಇರಲಿಲ್ಲ, ಕೃಪೆ ಇರಲಿಲ್ಲ, ಜೀವನ ಯಾವುದೂ ಇರಲಿಲ್ಲ. ದೇವರು ಯಾವಾಗ ದರ್ಶನ ಕೊಟ್ಟರು, ಕರೆದ್ರು, ಶುಭ, ಶಾಂತಿ, ಸಮಾಧಾನ, ಎಲ್ಲ ಒಳ್ಳೆಯ ಕಾರ್ಯಗಳು, ನಡೆ, ನುಡಿ, ಕ್ರಿಯೆಗಳು ನನ್ನ ಶರೀರದಲ್ಲಿ ನಡೆಯುವಾಗ ಅಂಥವರನ್ನು ದೇವರೇ ಎಲ್ಲವನ್ನು ಕೊಡುವವರಾಗಿದ್ದಾರೆ. ದೇವರ ಕೃಪೆ, ದೇವರ ಪ್ರೀತಿಯೇ ಅವರನ್ನು ಹಿಂಬಾಲಿಸುವವರಾಗ್ತದೆ. ಯಾವ ಸಮಯದಲ್ಲಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಪ್ರತಿ ಒಂದು ಕೆಲಸವನ್ನು ದೇವರೇ ಮಾಡಿಸುವವರಾಗಿದ್ದಾರೆ. ಅದು ಗೊತ್ತಿಲ್ಲದೆ ನಮ್ಮ ಕೈಯಲ್ಲಿ ಆಗುವ ಹಾಗೆ ಹೋಗುವಲ್ಲಿಗೆ ಹೋಗಿಸ್ತಾರೆ, ಮಾತಾಡುವಲ್ಲಿಗೆ ಮಾತಾಡಿಸ್ತಾರೆ, ಕೆಲಸ ಕಾರ್ಯದಲ್ಲಿ ಮಾಡುವಲ್ಲಿಗೆ ಅಲ್ಲಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡುವ ಹಾಗೆಯೂ ದೇವರ ಕೃಪೆ ನಮ್ಮನ್ನ ಅಂಥವ್ರನ್ನ ಆರಿಸಿಕೊಂಡಿರುತ್ತದೆ. ಅದು ಭಕ್ತರೆಂಬ ಕುರಿಗಳಿಗೆ. ಅಂದರೆ ದೇವರು ಯಾರನ್ನ ಕರೆದ್ರೋ ಆಗ ಅವರನ್ನು ಹಿಂಬಾಲಿಸಿ ದೇವರೇ ಅವರಿಗೆ ಮನಸ್ಸು ಕೊಟ್ಟು ದೇವರನ್ನು ಹಿಂಬಾಲಿಸುವಾಗೆ ದೇವರು ನಡೆಸ್ತಾರೆ. ಅವರಿಗೆ ದೇವರೇ ಒಳ್ಳೆ ಕುರುಬ. ಅಂದರೆ ಆಗಲೇ ಹೇಳಿದ ಹಾಗೆ ಒಳ್ಳೆ ಕುರುಬ ಕುರಿಗಳನ್ನು ಹೇಗೆ ಮೇಯಿಸ್ತಾನೋ, ತಕ್ಕ ಸಮಯಕ್ಕೆ ಮೇವು ನೀರು ಕೊಟ್ಟು ಮರದ ನೆರಳಿನಲ್ಲಿ ಹೇಗೆ ತಂಗಿಸ್ತಾನೋ ಹಾಗೆ ದೇವರು ಆದುಕೊಂಡವರನ್ನ ದೇವರು ನಡೆಸುವವರಾಗಿದ್ದಾರೆ. ಎಲ್ಲರಿಗೂ ಅಲ್ಲ, ಭಕ್ತರೆಂಬ. ಭಕ್ತರಂದ್ರೆ ಎಲ್ಲ ರೀತಿಯಲ್ಲಿ ಬಹಳ ಭಕ್ತರಲ್ಲ.
ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯಗಳಿಗೆ ಮಾತುಗಳಿಗೆ ಕಿವಿ ಕೊಟ್ಟು ದೇವರನ್ನು ಯಾವುದೇ ಕಷ್ಟ ಸಂಕಟ ದುಃಖ ಬಂದು ಹಿಂಬಾಲಿಸುತ್ತಾ ಹೋಗ್ತಾರೋ ಅವರೇ ನಿಜವಾದ ಭಕ್ತರು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಸದಾಕಾಲ ಅಂದರೆ ದಾವೀದರಸರು ಏನು ಹೇಳಿದರು? ಸದಾಕಾಲ ಅಂದರೆ ಯೆಹೋವನ ಮಂದಿರ ಅಂದರೆ ಪರಮಾತ್ಮ ಭಗವಂತನು. ಇಬ್ರು ಭಾಷೆಯಲ್ಲಿ ಯೆಹೋವ, ಕನ್ನಡದಲ್ಲಿ ಪರಮಾತ್ಮ ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಶ್ರೀನಿವಾಸ ಅಂತ ಇಷ್ಟು ಹೆಸರುಗಳು ಬರ್ತವೆ. ಕುರಾನಲ್ಲಿ ಹೆಸರುಗಳೇ ಬೇರೆ ಬರುತ್ತವೆ. ಬೈಬಲಲ್ಲಿ ಈ ಹೆಸರುಗಳಿವೆ. ದೇವರು ಒಬ್ಬನೇ ಪರಮಾತ್ಮ ಭಗವಂತನಾಗಿದ್ದಾನೆ. ಆಗ ದಾವೀದರಸರಲ್ಲಿ ಹೇಳಿದರು, ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಅಂತೇಳಿ. ಹಾಗೆ ದೇವರನ್ನು ನಮಗೆ ತಿಳಿಯಪಡಿಸಿದಾಗ ನಮಗೆ ಬೇಕಾಗಿದ್ದನ್ನು ಕೊಟ್ಟು ವೈರಿಗಳ ಮಧ್ಯದಲ್ಲಿಯೂ ಹಾಗೆ ಶಾಂತಿ ಸಮಾಧಾನ ಆರೋಗ್ಯ ನಮಗೆ ಬೇಕಾಗಿದ್ದು ಕೊಟ್ಟು ನಡೆಸುವಾಗ ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಅಲ್ಲಿಂದ ನಮ್ಮ ಜೀವಮಾನ ಇಡೀ ಏನು ಮಾಡಬೇಕು? ಮುಂದೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಾನು ದೇವರನ್ನೇ ಹಿಂಬಾಲಿಸ್ತೇನೆ ಅಂತೇಳಿ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ನಮ್ಮ ಪ್ರತಿಯೊಂದು ಜೀವಿತವನ್ನು ಕೂಡ ನಾವು ಏನು ಮಾಡಬೇಕು? ಇಡುವ ಪ್ರತಿಯೊಂದು ಹೆಜ್ಜೆಯನ್ನು ದೇವರ ವಾಕ್ಯಕ್ಕನುಸಾರವಾಗಿಯೇ ಆ ಹೆಜ್ಜೆ ಇಡುತ್ತಾ ಹೋಗಬೇಕು. ಒಂದೊಂದು ವೇಳೆ ಏನಾಗ್ತದೆ, ನಮ್ಮಿಂದ ತಪ್ಪು ಬಂದು ಹೋಗ್ತವೆ. ಕೆಟ್ಟ ಸಂತಾನ ಕೆಟ್ಟ ರಕ್ತಕ್ಕೆ ನಾವು ಹುಟ್ಟಿದವರು. ಅದಕ್ಕೆ ದಾವೀದರಸರು ಕೂಡ ಹೇಳಿದ್ದು, ನಾನು ನನ್ನ ತಾಯಿ ಗರ್ಭದಿಂದಲೇ ದ್ರೋಹಿ ಎಂಬುದಾಗಿ. ಯಾಕೆಂದರೆ ನಮ್ಮ ತಂದೆ ತಾಯಿಯಲ್ಲಿ ಪಾಪಿಷ್ಠರು, ಅದೇ ರಕ್ತಕ್ಕೆ ನಾವು ಹುಟ್ಟಿದವರು. ಆದ್ದರಿಂದ ಗುಣಗಳು ಆ ಪಾಪಗಳು ನಮ್ಮನ್ನು ಹೊಂಚಿ ಹಾಕೊಂಡು ಬರುತ್ತವೆ. ಆದರೂ ಕೂಡ ತಪ್ಪು ಬಂದಾಗಲೂ ಕೂಡ ಏನು ಮಾಡಬೇಕು? ನಾವು ಪಶ್ಚಾತ್ತಾಪ ಪಟ್ಟು ಮುಂದೆ ಬಹಳ ಎಚ್ಚರದಿಂದ ಪಾಪವನ್ನು ಮಾಡದೆ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ ನನ್ನನ್ನು ಕ್ಷಮಿಸು ಅಂತೇಳಿ ಅಪೊಸ್ತಲನಾದ ಪೌಲ ಎಂಬ ಒಂದು ವ್ಯಕ್ತಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ರೋಮಪುರದವರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದಿಕೊಳ್ಳಬಹುದು. ದೇವರಿಗೆ ವಿರೋಧಿಯಾದಂಥ ಪೌಲನನ್ನು ದೇವರು ಆರಿಸಿಕೊಂಡ ಮೇಲೆ ಮತ್ತು ಪೌಲನ ಮನಸ್ಸು ಅವನ ಹಿಂದಿನ ಜೀವಿತಕ್ಕೆ ಹೋಗ್ತಾ ಇತ್ತು. ಆಗ ಪೌರಲ್ಲಿ ಹೇಳಿದರೆ ಒಂದು ಮಾತನ್ನ, ನಾನು ಒಳ್ಳೇದು ಮಾಡಬೇಕು ಅಂತೇಳಿ ಎಷ್ಟು ಯೋಚನೆ ಮಾಡಿದ್ರು ನನ್ನಿಂದ ಆಗ್ತಾ ಇಲ್ಲ, ನನ್ನ ಪಾಪವು ಅದನ್ನು ಸೆಳೀತಾ ಇದೆ, ನಾನಲ್ಲ ಅಂತೇಳಿ. ಆಗ್ಲೇ ಅದೇ ಹೇಳಿದ್ದು, ಒಂದು ಹುಣಸೆ ಬೀಜ ಅದು ಹುಳಿ, ಅದು ಬೀಜ ಹಾಕಿದಾಗ ಬೀಜ ಹುಳಿಯೇ, ಮೊಳಕೆನು ಹುಳಿಯೇ, ಮರನು ಹುಳಿಯೇ, ಫಲವು ಕೂಡ ಹುಳಿಯೇ. ದೇವರ ನಮಗೆ ಸ್ತೋತ್ರವಾಗಲಿ. ಅಂತ ಹುಳಿಯಿಂದ ದೇವರು ಏನು ಮಾಡ್ತಾರೆ? ಒಂದೊಂದ್ಸಲ ಕಸಿ ಮಾಡಿ ಬಿಡುಗಡೆ ಮಾಡ್ತಾರೆ. ಆದರೂ ಈ ಪಾಪಗಳಲ್ಲಿ ವಂಚೆ ಆಗ್ತಾ ಇರ್ತವೆ. ಅದಕ್ಕೆ ಕೀರ್ತನೆ 51 ದಾವೀದರಸರು ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಟ್ಟಿದ್ದು. ಕೀರ್ತನೆ 91 ರಕ್ಷಣೆಯ ವಾಗ್ದಾನ, ಸಂಪೂರ್ಣ ಪಶ್ಚಾತ್ತಾಪ, ದೇವರಿಗೆ ತೃಪ್ತಿಯಾದರೆ ಅಲ್ಲಿಂದಲೂ ಕೂಡ ಪಾಪಗಳಿಂದ ದೇವರು ಬಿಡುಗಡೆ ಮಾಡುವವರಾಗಿದ್ದಾರೆ. ಹಾಗಂತವ್ರು ನಾವು ಏನು ಮಾಡಬೇಕು? ಸದಾ ಕಾಲ ಪ್ರಾಪಂಚಿಕ ವಿಷಯಕ್ಕೆ ತಿರುಗದೆ, ಅಂಥವರ ಸಹವಾಸದೊಂದಿಗೆ ಇರದೆ ಖಂಡಿತವಾಗಿ ನಾವು ದೇವರನ್ನೇ ಹಿಂಬಾಲಿಸಬೇಕು. ಹೆಂಡತಿ ವಿರೋಧ ಆದರೆ ಗಂಡಂದಿರು, ಗಂಡಂದಿರು ವಿರೋಧ ಆದರೆ ಹೆಂಡತಿಯರು, ತಂದೆ ತಾಯಿಗಳು ವಿರೋಧ ಆದರೆ ಮಕ್ಕಳು ಕೂಡ ಯಾರಿಗೆ ದರ್ಶನವಾಯ್ತೋ ದೇವರು ಯಾರನ್ನು ನಡೆಸ್ತಾರೋ ಚೆನ್ನಾಗಿ ತಿಳ್ಕೊಂಡು ದೇವರನ್ನು ಹಿಂಬಾಲಿಸುವುದು ಬಿಡಬಾರದು. ಕಷ್ಟ ಸಂಕಟ ಸತ್ತರೆ ಸಾಯಲಿ, ಹೊಡೆದ್ಲಿ ಕೊಲ್ಲಲಿ ಅಂತ ಒಂದೇ ಮನಸ್ಸಿನಿಂದ ನಾವು ಮುಂದೆ ನಡೆಯಬೇಕಾಗಿದೆ. ಇದುವೇ ದೇವರ ಆಶೀರ್ವಾದ, ದೇವರ ಪ್ರೀತಿ. ಹಾಗೆ ಕೀರ್ತನೆಗಳು 23ನೇ ಅಧ್ಯಾಯ ಬಹಳ ವಿಶೇಷವಾದ ಅಧ್ಯಾಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧ ಆತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ, ರಕ್ಷಣೆ, ವಿಶೇಷವಾದ ಜ್ಞಾನ, ಆಶೀರ್ವಾದ ಎಲ್ಲವೂ ನಿಮ್ಮಿಂದಲೇ ಸ್ವಾಮಿ. ನಿಜವಾದ ಕುರುಬರು ನೀವೇ ಆಗಿದ್ದೀರಿ. ನನ್ನ ಜೀವಿತದಲ್ಲಿ ಕೂಡ ಅದನ್ನು ನಡೆಸಿದ್ದೀರಿ, ಸಾಕ್ಷಿಗೊಳ್ಳುವಂತೆ ಮಾಡಿದ್ದೀರಿ. ಆದ್ದರಿಂದ ಕೇಳುವವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಿಸಿರಿ. ಇವತ್ತಿನ ಸಂದೇಶದ ವಾಕ್ಯದ ಪ್ರಕಾರ ಅವರೆಲ್ಲರನ್ನು ನಡೆಸಿರಿ, ಆಶೀರ್ವದಿಸಲಿ. ನಿಮ್ಮ ಕರುಣೆ ಪ್ರೀತಿ ಸದಾ ಅವರೊಂದಿಗೆ, ಅವರ ಮಕ್ಕಳೊಂದಿಗೆ ಇರಲಿ. ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಈ ಎಲ್ಲ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಇವತ್ತಿನ ಈ ಸಂದೇಶದ ಪ್ರಕಾರ ನಿಮ್ಮೆಲ್ಲರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.